ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇವತ್ತಿನ ಅದ್ದೂರಿ ಸಂಚಿಕೆ ನೋಡೋಣ. ಅಜಿತ್ಗೆ ಈಗ ಸ್ನೇಹಿತೆಯಾಗಿ ಒಬ್ರು ಬರ್ತಾ ಇದ್ದಾರೆ. ಭೂಮಿ ಮನಸ್ಸಲ್ಲಿರೋ ಪ್ರೀತಿನ ಆಚೆ ತೆಗೆಯಕ್ಕೆ ಅಜಿತ್ ಅವರು ಕರೆಸಿರೋ ಈ ಹುಡುಗಿ ಯಾರು? ಸೊ ಅಜಿತ್ಗೂ ಇವ್ರಿಗೂ ಚಿಕ್ಕ ವಯಸ್ಸಿಂದ ಸಂಬಂಧ, ಅಂದರೆ ಅತ್ತೆ ಮಗಳಾಗಿರ್ತಾಳೆ ಮಯೂರಿ. ಈಗ ಭೂಮಿಗೆ ಅವಳ ಜೊತೆ ಅಜಿತ್ನ ನೋಡಿದ್ರೆ ಖಂಡಿತ ಆಗ್ತಾ ಇಲ್ಲ. ಸೊ ಆ ಒಂದು ಸಂಚಿಕೆ ನೋಡೋಣ ಏನಾಗುತ್ತೆ ಅಂತ. ಭೂಮಿ ತನ್ನ ಮನಸ್ಸಲ್ಲಿರೋ ಪ್ರೀತಿನ ಈಗ ಅಜಿತ್ಗೆ ಹೇಳ್ಕೊತಾಳ. ಶಾರದೆಗೆ ಈಗ ಹಳೆ ನೆನಪು ಬರುತ್ತಾ ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್. ಸಂಚಿಕೆ ಆರಂಭದಲ್ಲಿ ಈ ಕಡೆ ಶ್ರವಣ್ ಅವರು ಗುರುಗಳ ಹತ್ರ ಹೋಗಿ ನಚಿಕೇತ್ ಮತ್ತೆ ಅಂಜು ಒಂದು ಇದನ್ನ ತೋರಿಸಿರ್ತಾರೆ, ಮದುವೆದು ಸಲಾವಳಿ ಚೆನ್ನಾಗಿದೆಯಾ, ಇವರ ಮದುವೆಗೆ ಯಾವ ಅಡ್ಡಿ ಆತಂಕ ಇಲ್ವಾ ಅಂತ. ಆದರೆ ಗುರುಗಳು ಒಂದು ಪ್ರಾಬ್ಲಮ್ ಇದೆ, ಜಾತಕ ಸರಿ ಇಲ್ಲ ಇವ್ರದ್ದು ಅಂತೇಳಿ ಕಳಿಸಿರ್ತಾರೆ. ಇನ್ನು ಅಶ್ವಿನಿಗೆ ಫುಲ್ ಖುಷಿ. ಇನ್ನು ದೇವಯಾನಿದಳು ಮಾವ ಹಾಗಿದ್ರೆ ಇವರಿಬ್ರು ಮದುವೆ ಆಗಲ್ವಾ ಅಂತ ಹೇಳ್ಬಿಟ್ಟು ಸಾರಿ ಬಾವ ಅಂತ ಕೇಳಿದಾಗ, ಅಯ್ಯೋ ದೇವಯಾನಿ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಾ, ಒಂದು ಗಣಪತಿ ಹೋಮ ಮಾಡಿಸಿದ್ರೆ ಪರಿಹಾರ ಆಗುತ್ತೆ ಅಂತಂದಾಗ ಸರಿ ಆಯಿತು ಆದಷ್ಟು ಬೇಗ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಿರ್ಧಾರನ ಮಾಡ್ಕೋತಾರೆ. ಈ ಪೂಜೆಗೆ ಯಾರು ಕೂತ್ಕೋತಾರೆ, ಶಾರದಾ ಮತ್ತೆ ಶ್ರವಣನ್ನ ಕುಂಡಿಸ್ಬಿಟ್ರೆ ಹೇಗೆ ಅಂದಾಗ, ಶಾರದಾ ಇರೋ ಪರಿಸ್ಥಿತಿಲಿ ಈಗ ಅವಳನ್ನ ಪೂಜೆ ಕುಡಿಸಿದ್ರೆ ಅವಳಿಗೆ ಅದು ಮಾಡೋಕ್ಕಾಗುತ್ತೋ ಹೇಗೋ ಬೇಡ ಅನ್ಸುತ್ತೆ. ಸಂಗೀತಾ ರಾಮು ಬೇಡ, ಇನ್ನು ಅಜಿತ್ ಮತ್ತೆ ಭೂಮಿ ಆರಾಮಾಗಿ ಕುತ್ಕೋಬೋದಲ್ಲ ಅಂದಾಗ, ಸಾಹೇಬ್ರೆ ನಾವು ಕೂತ್ಕೊಂಡ್ರೆ ಏನಾಗುತ್ತೆ ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಸರಿ ಆಯಿತು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಒಪ್ಕೋತಾರೆ. ಈಗ ಗಣೇಶನ ಹೋಮ ಮಾಡ್ಸೋಕ್ಕೆ ಕುಟುಂಬದವರು ಎಲ್ಲ ಸೇರಿರ್ತಾರೆ. ಆದರೆ ರಾಮ್ಗೆ ಒಂಥರ ಬೇಜಾರಿರುತ್ತೆ. ಅದನ್ನು ಅಬ್ಸರ್ವ್ ಮಾಡಿದಂಥ ಅಜಿತ್ತು, ಯಾಕೆ ಅಪ್ಪ ಇಷ್ಟೊಂದು ಬೇಜಾರಾಗಿದ್ದಾರೆ, ಅವರ ಕುಟುಂಬದವರು ನೆನಪಾಗಿರ್ಬೋದಾ ಅಂತ ಹೇಳ್ಬಿಟ್ಟು ಅತ್ತೆ ಮಗಳು ಮಯೂರಿನ ಕರ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಈಗ ಭೂಮಿಗೆ ಅಜಿತ್ನ ಬಿಟ್ಟಿರೋಕ್ಕೆ ಒಂದು ಕ್ಷಣನೂ ಆಗ್ತಿಲ್ಲ. ಆದರೆ ಅಜಿತ್ ಈಗ ಭೂಮಿ ಮನಸ್ಸಲ್ಲಿರೋ ಪ್ರೀತಿನ ಯಾವ ರೀತಿ ತಿಳ್ಕೊಳ್ಳೋದು, ಆ ಕಡೆ ಭೂಮಿನೂ ಹೇಳ್ಕೊಡಲ್ಲ, ಈ ಕಡೆ ಅಜಿತ್ತು ಹೇಳ್ಕೊಡಲ್ಲ. ಸೊ ಹಂಗಾಗಿ ಅಜಿತ್ನ ಈಗ ಭೂಮಿ ಪಡ್ಕೊಂಡ್ಲೇಬೇಕು ಅನ್ನೋ ಒಂದು ಪರಿಸ್ಥಿತಿನ ಸೃಷ್ಟಿಯಾಗಿದೆ. ಸೊ ಅದೇ ಅಜಿತ್ ಅವರ ಅತ್ತೆ ಮಗಳು ಮಯೂರಿ ಈಗ ಬಂದಿದ್ದಾಳೆ. ಬಂದ್ಲು ಅಜಿತ್ನ ಅವಳು ಮನ್ಮತ ಅಂತ ಕರೆಯೋದೇನು, ಅಜಿತ್ ಮತ್ತೆ ಈ ಸುಂದ್ರಿ ಅಂತ ಹುಡುಗಿ ಮಯೂರಿ ಅವರಿಬ್ಬರ ಜೊತೆ ಒಡನಾಟ ಏನು, ಅದನ್ನೆಲ್ಲ ನೋಡ್ತಿದ್ರೆ ಭೂಮಿಗೆ ಸ್ವಲ್ಪನೂ ಇಷ್ಟ ಆಗ್ತಿರಲ್ಲ. ವರ್ಕೌಟ್ ಮಾಡೋಣ ಬನ್ನಿ ಸಾಹೇಬ್ರೆ ಅಂದಾಗ, ಇಲ್ಲ ನಾನು ಬರಲ್ಲ, ನನಗೆ ವರ್ಕೌಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಯಾರೋ ಬೇಕಾಗಿರೋರು ಬರ್ತಾರೆ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಬೇಕಾಗಿರೋರ ಯಾರು ಸಾಹೇಬ್ರೆ ಅಂದಾಗ, ನೋಡು ಬಂದರು ಅಂತ ಹೇಳ್ಬಿಟ್ಟು ಹೇಳಿದಾಗ, ಇನ್ನು ಈ ಮಯೂರಿ ಡ್ರೆಸ್ ಸೆನ್ಸ್ ಎಲ್ಲ ನೋಡಿದ್ರೆ ಫುಲ್ಲು ವೆಸ್ಟರ್ನ್ ಡ್ರೆಸ್ನ ಹಾಕ್ಕೊಂಬಂದಿರ್ತಾಳೆ. ಬಂದು ಅಜಿತ್ ಕೆನ್ನೆಗೆ ಮುತ್ಕೊಟ್ಟು ಅಜಿತ್ನ ಹಗ್ ಮಾಡಿ ಫುಲ್ಲು ಕ್ಲೋಸ್ ಆಗಿ ಇರೋ ಥರ ಭೂಮಿ ಮುಂದೆ ನಡ್ಕೊತಾ ಇರ್ತಾರೆ. ಬಿಕಾಸ್ ಅವ್ರು ಈ ಕಡೆ ಅಜಿತ್ನ ಅತ್ತೆ ಮಗಳಾಗಿರೋದ್ರಿಂದ ತುಂಬ ಸಲಿಗೆಯಿಂದ ಇರ್ತಾರೆ. ಚಿಕ್ಕ ವಯಸ್ಸಲ್ಲಿ ನಾವಿಬ್ಬರು ತುಂಬ ಸಲಿಗೆಯಿಂದ ಇದ್ದೋ. ಅದರಲ್ಲೂ ಇವನು ಶಾರುಖ್ ಖಾನ್ ಪಿಕ್ಚರಲ್ಲಿ ಯಾವಾಗಲೂ ಹೀರೋಯಿನ್ ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ಬರ್ತಾನಲ್ಲ, ಇವನು ಅದೇ ರೀತಿ ಮಾಡ್ತಿದ್ದ ಅಂದಾಗ, ಸಾಹೇಬ್ರೆ ಏನು ಹೇಳ್ತಾ ಇದ್ದಾರೆ ಇವರು ಅಂದಾಗ, ಅಯ್ಯೋ ಅದು ಚಿಕ್ಕ ವಯಸ್ಸಲ್ಲಿ ಅಂತ ಹೇಳ್ಬಿಟ್ಟು ಸಂಗೀತ ಮತ್ತು ರಾಮ್ ಎಲ್ಲನೂ ಹೇಳ್ತಾ ಇರ್ತಾರೆ. ಆದರೂ ಇವಳು ಯಾಕಾದರೂ ಬಂದೋ, ನಮ್ಮ ಸಾಹೇಬ್ರನ್ನ ಮುತ್ತಿಡೋದೇನು ಹಗ್ ಮಾಡ್ಕೊಳ್ಳೋದೇನು, ಅತ್ತೆ ಮಗಳಾಗ್ಬಿಟ್ರೆ ಹೀಗೆಲ್ಲ ನಡ್ಕೋತಾರಾ ಅದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಮತ್ತು ನೀವು ಯಾರು ಇಷ್ಟೊಂದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾವ್ರಲ್ಲ ನನ್ನ ಮನ್ಮತ್ತನ ಬಗ್ಗೆ ಅಂತ ಹೇಳ್ಬಿಟ್ಟು ಮಯೂರಿ ಕೇಳಿದಾಗ, ಇವಳು ನನ್ನ ಹೆಂಡತಿ ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಪರಿಚಯ ಮಾಡಿಸ್ಕೊಡ್ತಾರೆ. ಇವಳೊಬ್ಳು ಬಂದ್ಬಿಟ್ಲು ನಮ್ಮ ಸಾಹೇಬ್ರನ್ನ ಇವಳು ಇಟ್ಕೊಂಡ್ರೆ ನಾನು ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಹುರ್ಕೋತಾ ಇರ್ತಾಳೆ. ಭೂಮಿಗೆ ಈಗ ಶಾರದಾ ಅವ್ರ ರೂಮಲ್ಲಿ ನಿದ್ದೆನೇ ಬರ್ತಾ ಇರಲ್ಲ. ಏನು ಮಾಡಿದ್ರು ಅಜಿತ್ ನೆನ್ಪು ಕಾಡ್ತಾನೆ ಇರುತ್ತೆ. ಈಗ ಬಂದಿರೋ ಮಯೂರಿ ಇದಳು ಬಿಟ್ಟರೆ ಅಜಿತ್ತು, ನಿಂತರೆ ಅಜಿತ್ತು. ಸೊ ಹಂಗಾಗಿ ಅಲ್ಲ ಇವಳು ಏನಾದರೂ ನನ್ನ ಸಾಹೇಬ್ರಿಂದ ದೂರ ಮಾಡಿಬಿಡ್ತಾಳ, ಅಲ್ಲ ನಾನು ಯಾಕೆ ಸಾಹೇಬ್ರ ಬಗ್ಗೆ ಈ ರೀತಿ ಎಲ್ಲ ನಡ್ಕೋತಾ ಇದ್ದೀನಿ, ಸಾಹೇಬ್ರು ಇನ್ನೊಂದು ತಿಂಗಳಾದ್ಮೇಲೆ ನನ್ನಿಂದ ದೂರ ಆಗೋದಂತೂ ಗ್ಯಾರಂಟಿ. ಅವ್ರ ಮಾವನ ಮಗಳ ಜೊತೆ ಇದ್ರೇನು, ಅತ್ತೆ ಮಗಳ ಜೊತೆ ಇದ್ರೇನು, ನಾನು ಯಾಕೆ ಇಷ್ಟೊಂದು ಹುರ್ಕೊತಾ ಇದ್ದೀನಿ, ಅದರಲ್ಲೂ ಅವಳದು ಅತಿ ಆಯಿತು ಬಿಡು, ಇಲ್ಲ ನಾನು ಸಾಹೇಬ್ರನ್ನ ಖಂಡಿತ ಅವಳಿಗೆ ಬಿಟ್ಕೊಡಲ್ಲ ಅಂತೇಳ್ಬಿಟ್ಟು ಒಬ್ಬೊಬ್ಳೆ ಹುಚ್ಚಿ ಥರ ಮಾತಾಡ್ಕೊತಾ ಇರ್ತಾಳೆ ನಮ್ಮ ಭೂಮಿ. ಯಾಕೆಂದರೆ ಅಜಿತ್ ಅಂದರೆ ಅವಳಿಗೆ ಅಷ್ಟು ಪ್ರೀತಿ ಇರುತ್ತೆ, ಆದರೆ ಅದನ್ನು ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಈ ಕಡೆ ಆ ಮಯೂರಿ ನಡ್ಕೊತಾ ಇರೋ ರೀತಿ ಎಲ್ಲ ನೋಡಿದ್ರೆ ತನ್ನ ಗಂಡನ ಎಲ್ಲಿ ಕಿತ್ಕೊಬಿಡ್ತಾಳೋ ಅನ್ನೋದು ಭೂಮಿ ಮನಸ್ಸಲ್ಲಿ ಕಾಡೋದ್ರಿಂದ ಈ ಕಡೆ ಅಜಿತ್ ಪಕ್ಕ ಊಟಕ್ಕೆ ಕೂತ್ಕೊಂಡ್ರು ಸಹ ಭೂಮಿ ಬಿಡ್ತಾ ಇರಲ್ಲ. ಅಜಿತ್ ಜೊತೆ ಮಾತಾಡಕ್ಕೆ ಹೋದ್ರೂ, ಸಾಹೇಬ್ರೆ ಬನ್ನಿ ಟೈಮ್ ಆಯಿತು, ಬೆಳಿಗ್ಗೆ ಬೇಗ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಎಳ್ಕೊಂಡು ಬರ್ತಾ ಇರ್ತಾಳೆ. ಇನ್ನು ಅಜಿತ್ ರೂಮಲ್ಲಿ ಮಲಗಿದ್ರೆ ಈ ಕಡೆ ಭೂಮಿ ಶಾರದಾ ರೂಮಲ್ಲಿ ಮಲ್ಕೋಬೇಕಾಗುತ್ತೆ. ಆವಾಗ ಭೂಮಿಗೆ ನಿದ್ದೆನೇ ಬರಲ್ಲ. ನಮ್ಮ ಸಾಹೇಬ್ರೇನಾದರೂ ಆ ಮಯೂರಿ ಜೊತೆನೇ ಮದುವೆ ಆಗ್ಬಿಡ್ತಾರ, ಆ ಮಯೂರಿನೇ ಇಷ್ಟಪಟ್ಬಿಡ್ತಾರ, ಹೆಂಗೋ ನಂದು ಇನ್ನೊಂದು ತಿಂಗಳು ಮದುವೆ, ಆಮೇಲೆ ನನ್ನ ಮರ್ತೇ ಬಿಡ್ತಾರ ನಮ್ಮ ಸಾಹೇಬ್ರು, ಅವಳು ನೋಡಿದ್ರೆ ಸಾಹೇಬ್ರು ಮೈ ಮೇಲೆ ಬೀಳ್ತಾಳೆ ಅಂದ್ಬಿಟ್ಟು ಈ ಕಡೆ ಮಲಗಿದ್ದಾಗ ಅಜಿತ್ ಮತ್ತು ಆ ಮಯೂರಿ ಇಬ್ಬರು ಸೇರಿಕೊಂಡು ರೊಮ್ಯಾಂಟಿಕ್ಕಾಗಿ ಒಂದು ಡ್ಯಾನ್ಸ್ನ ಮಾಡ್ತಾ ಇರ್ತಾಳೆ. ಅಜಿತ್ ಮೇಲೆ ಪ್ರೀತಿ ಅಂದರೆ ಪ್ರೀತಿ ಮಯೂರಿಗೆ, ಎಲ್ಲಿ ಅಜಿತ್ನ ಪಡ್ಕೊಂಬಿಡ್ತಾಳೋ ಅಂತ ಆ ಒಂದು ನಿದ್ರೆಲ್ಲೂ ಸಹ ಭೂಮಿ ಕನ್ವರ್ಸ್ತಾ ಇರ್ತಾಳೆ. ಅವರಿಬ್ಬರು ಲವ್ ಮಾಡ್ತಾ ಇರೋವಂಥದ್ದು ರೊಮ್ಯಾಂಟಿಕ್ ಮೂಡಲ್ಲಿರುವಂಥದ್ದನ್ನ ಕನಸು ಕಾಣ್ತಾ ಇರೋ ಭೂಮಿಗೆ
ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡು ಇದ್ಬಿಡ್ತಾಳೆ. ಅಯ್ಯೋ ದೇವ್ರೆ, ನನ್ನ ಸಾಹೇಬ್ರನ್ನ ಅವಳು ನನ್ನಿಂದ ಕಿತ್ಕೊಂಡ್ಬಿಡ್ತಾಳ. ನಮ್ಮ ಸಾಹೇಬ್ರು ಅವಳ ಜೊತೆ ಆ ರೀತಿ ಇರ್ತಾರ? ಸಾಧ್ಯನೇ ಇಲ್ಲ. ನಮ್ಮ ಸಾಹೇಬ್ರು ಅಂದರೆ ಹೇಗೆ? ಈ ಕೆಟ್ಟ ಮನಸ್ಸು ಏನೇನೋ ಏನೇನೋ ಯೋಚನೆ ಮಾಡುತ್ತೆ. ನನ್ನ ಸಾಹೇಬ್ರನ್ನ ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದವಳು, ಅಯ್ಯೋ ನಾನು ಯಾಕೆ ಈ ರೀತಿ ಆಡ್ತಾ ಇದ್ದೀನಿ? ಸಾಹೇಬ್ರು ಅವ್ರ ಅತ್ತೆ ಮಗಳ ಜೊತೆ ಇದ್ದರೆ ನನಗೆ ಯಾಕೆ? ನಂದು 1 ವರ್ಷದ ಕಾಂಟ್ರಾಕ್ಟ್ ಮದುವೆ, ನನಗೆ ಯಾಕೆ ಇದು ನೆನಪೇ ಆಗ್ತಾ ಇಲ್ಲ? ಯಾಕಿಷ್ಟು ಈ ನಡುವೆ ಯಾಕೆ ಇಷ್ಟೊಂದು ನಾನು ಸಾಹೇಬ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀನಿ, ನಾನು ದೂರ ಆಗ್ತಾ ಇದ್ದೀವಿ ಅನ್ನೋ ಒಂದು ಇದಕ್ಕೆ ಈ ರೀತಿ ಆಗ್ತಾ ಇದೆಯಾ? ಸಾಹೇಬ್ರೆ, ನಿಮ್ಮನ್ನು ಬಿಟ್ಟು ನಾನು ಯಾವ ರೀತಿ ಬದುಕಲಿ? ನನ್ನ ಪ್ರೀತಿನ ಸಾಹೇಬ್ರ ಹತ್ರ ಹೋಗಿ ಹೇಳ್ಕೊಂಬಿಡ್ಲ ಅಂದರೆ ಅದೂ ಆಗ್ತಾ ಇಲ್ಲ. ಸಾಹೇಬ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಇದ್ದಿದ್ರೆ ಅವ್ರು ನನ್ನ ಹತ್ರ ಹೇಳ್ಕೊತಿದ್ರಲ್ವಾ ಅಂತೇಳ್ಬಿಟ್ಟು ಎಲ್ಲ ಥರನೂ ಭೂಮಿನೇ ಯೋಚನೆ ಮಾಡ್ತಾ ಇರ್ತಾಳೆ. ಆದರೆ ಭೂಮಿ ಪ್ರೀತಿನ ಹೇಳ್ಕೊಳ್ಳೋಕ್ಕೆ ಹಿಂಜರ್ತಿದ್ರೆ ಈ ಅತ್ತೆ ಮಗಳು ಬಂದಿರೋಂಥವಳು ನಮ್ಮ ಅಜಿತ್ನ ಮನ್ಮತ ಅಂತ ಹೇಳ್ಕೊಂಡು ಹಿಂದೆನೇ ಸುತ್ತುತ್ತಾ ಇರ್ತಾರೆ. ಈ ಗಣೇಶನ ಹೋಮ ಮಾಡಬೇಕಾಗಿರುತ್ತಲ್ಲ, ಪೂಜೆಗೆ ಎಲ್ಲನೂ ಸಹ ರೆಡಿ ಆಗಿರುತ್ತೆ. ಫ್ರಾಡ್ ಅಶ್ವಿನಿ ಈ ಪೂಜೆ ಏನಾದರೂ ಮಾಡಿ ಕೆಡಿಸ್ಬೇಕು, ನಚಿಕೇತ್ ಮತ್ತು ಅಂಜು ಮದುವೆ ಆಗಲೇಬಾರ್ದು ಅನ್ನೋ ಒಂದು ಪ್ಲಾನಿಂದ ಈ ಹೋಮಕ್ಕೆ ಬರುವಂಥ ಗುರುಗಳನ್ನೇ ತಪ್ಪಿಸ್ಬಿಡ್ತಾಳೆ. ಈಗ ಹೆಂಗೆ ಹೋಮ ಮಾಡೋದು ಅಂತೇಳ್ಬಿಟ್ಟು ಎಲ್ಲರೂ ತಲೆ ಕೆಡಿಸ್ಕೊಂಡಿರ್ತಾಳೆ. ಏ ದೇವಯಾನಿ, ನಿನ್ನದೇ ತಾನೇ ಈ ಮಾಸ್ಟರ್ ಪ್ಲ್ಯಾನು, ಆದಷ್ಟು ಬೇಗ ನಿನ್ನ ಮಗಳನ್ನ ನಚಿಕೇತ್ ಕೈ ಕೊಟ್ಟು ಮದುವೆ ಮಾಡಿಸ್ಬಿಡ್ಬೇಕು ಅಂತ ಭೂಮಿ ಕೈಲಿ ಈ ರೀತಿ ಪ್ಲ್ಯಾನ್ ಮಾಡಿಸಿದ್ಯಾ? ನೋಡೋಣ ಕಣೆ, ಅದು ಯಾವ ರೀತಿ ಮಾಡಿಸ್ತೀಯ ಪ್ಲ್ಯಾನ್ನ. ಈ ಪೂಜೆ ನಡೆದ್ರೆ ತಾನೇ ಇದೆಲ್ಲ ಹೋಮ ಇದು ಗಲಾಟೆ ಎಲ್ಲ ನಿಲ್ಲೋದು. ಇವ್ರ ಪೂಜೆನೇ ನಡೆಯಲ್ಲ, ಇವ್ರ ಜಾತಕದಲ್ಲಿರೋ ದೋಷ ಪರಿಹಾರನೂ ಆಗಲ್ಲ. ಮೋಸ್ಟ್ಲಿ ಆ ದೋಷ ನಾನೇ ಇರಬೇಕು. ನಚ್ಚಿ ಜೊತೆ ಹಸಿಬಣೆ ಇರೋದು ನಾನು ಕಣೆ ಅಂತೇಳ್ಬಿಟ್ಟು ಅಶ್ವಿನಿ ಪ್ಲ್ಯಾನ್ ಮೇಲೆ ಪ್ಲ್ಯಾನ್ಗಳನ್ನ ಮಾಡ್ತಿರ್ತಾಳೆ. ಆದರೆ ದೇವಯಾನಿದಳು, ಭೂಮಿ ನಾನು ನಿನ್ನ ದೊಡ್ಡ ಮಗಳು ಅಂತ ಅಂದ್ಕೊಂಡಿದ್ದೀನಿ, ಅಂಜುನಾ ನಿನ್ನ ತಂಗಿ ಅಂತ ಅನ್ಕೋ, ನನ್ನ ಮದುವೆ ಜವಾಬ್ದಾರಿ ನಿನ್ನ ಮದುವೆ ಜವಾಬ್ದಾರಿ ಅಂತ ಅನ್ಕೋ, ನೀನೇ ಮದುವೆನ ನಡೆಸ್ಕೊಡ್ಬೇಕಮ್ಮ ಅಂತೇಳ್ಬಿಟ್ಟು ಭೂಮಿ ಹತ್ರ ನೈಸಾಗೆ ಮಾಡ್ತಾ ಇರ್ತಾಳೆ ದೇವಯಾನಿ. ಈಗ ಈ ಫ್ರಾಡ್ ಅಶ್ವಿನಿ ಮಾಡ್ತಾ ಇರೋ ಕೆಲಸಕ್ಕೂ ಈ ಕಡೆ ದೇವಯಾನಿ ಮಾಡ್ತಾ ಇರೋ ಕೆಲಸಕ್ಕೂ ಇವಳು ಮದುವೆ ಮಾಡ್ಸೋಕ್ಕೆ ಅವಳು ಮದುವೆ ನಿಲ್ಸೋಕ್ಕೆ ಏನಾಗುತ್ತೆ ಅದು ನೋಡಬೇಕಾಗಿದೆ. ಇನ್ನು ಪೂಜೆ ಕೂತ್ಕೊಳ್ಳೋಕ್ಕೆ ಶಾರದಾ ಕೈಲೇ ಆಗಲ್ಲ ಅಂದಮೇಲೆ ಶಾರದಾ ಈಗ ಮನೆಯಲ್ಲಿ ಸಿಹಿ ತಳಿಗೆ ಮಾಡಬೇಕಾಗತ್ತೆ, ಪೂಜೆಗೆ ನೈವೇದ್ಯಕ್ಕೆ ಊಟಗಳೆಲ್ಲ ಮಾಡಬೇಕಾಗತ್ತೆ. ಆ ಕೆಲಸನ ಶಾರದಾ ಖುಷಿಯಾಗಿ ಹೋಗಿ ಅಡುಗೆ ಮನೆಯಲ್ಲಿ ಸಂಗೀತ ಜೊತೆ ಅವಳಷ್ಟು ಕವಳೆ ಮಾಡ್ತಿದ್ದಾಗ ಶ್ರವಣ್ ಇದ್ದವರು, ಅಕ್ಕ ಇವಳಿಗೆ ಇದೆಲ್ಲ ನೆನಪಿದೆಯಲ್ವಾ ಅಂದಾಗ, ಹೌದು ಕಣೋ ಶ್ರವಣ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂದರೆ ಇವಳಿಗೆ ಹಳೇದೆಲ್ಲ ನೆನಪಿದೆ, ಆದರೆ ಸ್ವಲ್ಪ ಎಲ್ಲೋ ಮರ್ತೋಗಿದ್ದಾಳೆ ಕಣಂದಾಗ, ಆದಷ್ಟು ಬೇಗ ಅಷ್ಟೊಂದು ನೆನಪು ಬಂದ್ಬಿಟ್ರೆ ಅಕ್ಕ ನನ್ನಷ್ಟು ಖುಷಿ ಪಡೋ ಇನ್ಯಾರೂ ಇಲ್ಲ ಅಂತೇಳ್ಬಿಟ್ಟು ಶ್ರವಣ ಹೇಳಿದಾಗ, ಶ್ರವಣ ನೆನಪು ಬಂದೇ ಬರುತ್ತೆ ಕಣೋ, ಶಾರದಾ ತುಂಬ ವರ್ಷ ನಮ್ಮಿಂದ ದೂರ ಇದ್ಲಲ್ಲ, ಅದಕ್ಕೆ ಆ ರೀತಿ ಆಗಿದೆಯಾ, ನೀನೇನು ತೊಂದರೆ ತಗೋಬೇಡ ಕಣೋ, ನೀನೇನು ಬೇಜಾರು ಆಗಬೇಡ, ಆದಷ್ಟು ಬೇಗ ಶಾರದಾಗೆ ಹಳೆ ನೆನಪು ಬರುತ್ತೆ ಅಂದ್ಬಿಟ್ಟು ಸಂಗೀತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ನಡೀತಾ ಇರೋ ಗಣೇಶ ಹೋಮನ ಈ ಅಶ್ವಿನಿ ನಿಲ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ದಾಳೆ. ಆ ಪ್ಲ್ಯಾನ್ ಪ್ರಕಾರ ಈ ಒಂದು ಗಣೇಶ ಹೋಮ ನಿಲ್ಲಿಸ್ತಾಳ. ನಮ್ಮ ಭೂಮಿ ತನ್ನ ಮನಸ್ಸಲ್ಲಿರೋ ಪ್ರೀತಿನ ಕೊನೆಗೂ ಹೇಳ್ಕೊಳ್ಳೋ ಸಂದರ್ಭ ಬಂದೇ ಬಿಡುತ್ತಾ. ಈ ಮಯೂರಿ ಆಡ್ತಾ ಇರೋದು ನೋಡಿದ್ರೆ ಅವಳ ಪ್ರೀತಿನ ಈಗ ಹೇಳ್ಕೊತಾಳೆ ಭೂಮಿ ಅಂತ ಅನಿಸುತ್ತೆ. ಅಜಿತ್ಗೂ ಅದೇ ಬೇಕಾಗಿರೋದು. ಅಜಿತ್ ಮನಸ್ಸಿನ ತುಂಬ ಭೂಮಿನೇ ಇರೋದು ಅಂತ ಭೂಮಿಗೆ ಇನ್ನೂ ಗೊತ್ತಿಲ್ಲ. ನೋಡೋಣ ಈ ಒಂದು ಜೋಡಿ ಒಂದಾಗುತ್ತಾ, ಗಣೇಶನ ಹೋಮ ನಡೆಯುತ್ತಾ, ಶಾರದಾಗೆ ಹಳೆ ನೆನಪುಗಳು ಬರುತ್ತಾ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.